ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಲಾಸ್ಟ್ ವಿಡಿಯೋದಲ್ಲಿ ಕಾಶ್ಮೀರಿ ಸೇಬನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಆ ಪಾಠವನ್ನು ಶುರು ಮಾಡಿದ್ದೀನಿ. ಇವತ್ತು ಮುಂದುವರಿದ ಭಾಗವನ್ನು ಮಾಡ್ತಾ ಇದ್ದೀನಿ. लास्ट वीडियो दल्ली लेखक चौक गए थे और उनको वहाँ पे रंगदार गुलाबी सेब नज़र आए. उसको देख के लेखक का जी ललचा उठा और वो कुछ सब्जियों के बारे में, विटामिन के बारे में जानकारी दिए और उन्होंने आधा सेब मोल भाव करके दुकान से ख़रीद लिया था. और आगे का भाग अब मैं पढ़ा रही हूँ. दुकानदार ने कहा, बापूजी बड़े मज़ेदार सेब आए हैं, ख़ास कश्मीर के, आप ले जाइए, खाकर तबीयत खुश हो जाएगी. ದುಕಾನವರು ಅಂಗಡಿಯವರು ಏನು ಹೇಳ್ತಾರೆ, ಸಾಹೇಬ್ರೆ ತುಂಬ ಒಳ್ಳೆ ಸೇಬ್ಗಳು ಬಂದಿದೆ, ಕಾಶ್ಮೀರಿಯಿಂದ ಬಂದಿದೆ, ಎಸ್ಪೆಷಲಿ ಸೇಬ್ ಬಂದಿರೋದು ಕಾಶ್ಮೀರಿಯಿಂದ ಬಂದಿದೆ, ತಗೊಂಡೋಗಿ ತಿಂದು ನಿಮ್ಮ ಮನಸ್ಸು ತೃಪ್ತಿಗೊಳ್ಳುತ್ತೆ, ನಿಮಗೆ ತೃಪ್ತಿ ಸಿಗುತ್ತೆ, ನಿಮ್ಮ ಮನಸ್ಸು ಖುಷಿ ಆಗುತ್ತೆ. मैंने रुमाल निकाल कर उसे देते हुए कहा, चुन चुन कर रखना. ನಾನು ಒಂದು ಬ್ಯಾಗನ್ನು ತೆಗೆದುಬಿಟ್ಟು, ಇಲ್ಲ ಒಂದು ಬಟ್ಟೆಯನ್ನು ತೆಗೆದುಬಿಟ್ಟು ಒಂದು ಬ್ಯಾಗನ್ನು ತಗೋ, ಚೆನ್ನಾಗಿರೋದನ್ನು ಆರಿಸಿ ಅದರಲ್ಲಿ ಹಾಕು ಅಂತ ನಾನು ಹೇಳಿದೆ. दुकानदार ने तराजू उठाई और अपने नौकर से बोला, सुनो, आधा सेर कश्मीरी सेब निकाल ला, चुनकर लाना. ಸೊ ಅಂಗಡಿಯವನು ಏನು ಮಾಡ್ದ, ತರಾಜು ಅಂದರೆ ತಕ್ಕಡಿಯನ್ನು ಎತ್ತಿಬಿಟ್ಟು ಅವನೇನಂದ, ಅರ್ಧ KG ಸೇಬು ತಗೋಬಾ, ಅದನ್ನು ಆರಿಸಿ ಒಳ್ಳೆ ಸೇಬ್ಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಲೌಂಡಾ 4 ಸೇಬ್ ಲಾಯ. ಲೌಂಡಾ ಅಂದರೆ ಹುಡುಗ 4 ಸೇಬ್ಗಳನ್ನು ತಗೊಬಂದ. ದುಕಾನ್ದಾರ್ನೇ ತೋಲಾ, ಅಂಗಡಿಯವನು ತೂಕ ಮಾಡ್ದ. ಏಕ್ ಲಿಫಾಫೆ ಮೇ, ಒಂದು ಎನ್ವಲಪ್ ಅಂದರೆ ಎನ್ವಲಪ್ ಅಂದರೆ ಚಿಕ್ಕ ಎನ್ವಲಪ್ ಅಲ್ಲ, ಒಂದು ದೊಡ್ಡ ಪೇಪರಿಂದ ಮಾಡಿರುವಂತಹ ಒಂದು ಬ್ಯಾಗಲ್ಲಿ ಹಾಕಿಬಿಟ್ಟು, ರುಮಾಲ್ ಸೆ ಬಾಂಧ್ಕರ್, ರುಮಾಲ್ ಅಂದರೆ ಒಂದು ಟವಲಿಂದ ಕಟ್ಟಿಬಿಟ್ಟು ನನಗೆ ಕೊಟ್ಟ. मैंने 4 ಆನೆ ಉಸೆ ಹಾತ್ ಮೇ ರಖೆ, ನಾನು 4 ಪೈಸೆ, 4 ಆನೆ ಅಂದರೆ 4 ಪೈಸೆ, ಆಗಿನ ಕಾಲದ ದುಡ್ಡುಗಳು, 4 ಪೈಸೆ ನಾನು ಅವನ ಕೈಯಲ್ಲಿಟ್ಟೆ. घर आकर लिफाफा जों का त्यों रख दिया. ಮನೇಲಿ ಬಂದುಬಿಟ್ಟು ನಾನೇನು ಆ ಸೇಬನ್ನು ತಗೊಬಂದೆ, ಅದನ್ನು ಜೋಂಕತ್ಯೋ, ಅದು ಹೇಗಿತ್ತೋ ಹಾಗೆ ನಾನು ಇಟ್ಟುಬಿಟ್ಟೆ. रात को सेब या कोई दूसरा फल खाने का कायदा नहीं है. ರಾತ್ರಿ ಹೊತ್ತು ಯಾವುದೇ ಹಣ್ಣನ್ನು ತಿನ್ನಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೋತಾ ಹೈ. ಹಣ್ಣುಗಳನ್ನು ತಿನ್ನುವಂತಹ ಒಂದು ಉತ್ತಮ ಸಮಯ ಅಂದರೆ ಅದು ಮಾರ್ನಿಂಗ್. ಪ್ರಾತಃ ಕಾಲ ಅಂದರೆ ಬೆಳಿಗ್ಗೆ, ಮಾರ್ನಿಂಗ್. आज सुबह मुँह हाथ धोकर जो नाश्ता करने के लिए एक सेब निकाला. ಇವತ್ತು ಬೆಳಗ್ಗೆ ಕೈಕಾಲು ಮುಖವನ್ನು ತೊಳ್ಕೊಂಡು ತಿಂಡಿ ಮಾಡೋಣ ಅಂತ ಒಂದು ಸೇಬನ್ನು ತೆಗೆದೆ. तो सड़ा हुआ था. इल्लिंद ನೀವು ಅಂಡರ್ಲೈನನ್ನು ಸ್ಟಾರ್ಟ್ ಮಾಡಿ. ಇಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಸೇಬ್ ಕೆ ಹಾಲತ್ ಕೆ ಬಾರೆ ಮೇ ಲಿಖಿ ಅಂತ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು. ನೀವು ಇಲ್ಲಿಂದ ಅದನ್ನು ಬರಿಬೇಕಾಗುತ್ತೆ. ಹೈಲೈಟರ್ ಇದ್ದರೆ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಅಂಡರ್ಲೈನ್ ಸ್ಟಾರ್ಟ್ ಮಾಡಿ. ಸೊ ಏಕ್ ಸೇಬ್ ನಿಕಾಲ, ಒಂದು ಸೇಬನ್ನು ತಗೊಂಡೆ. ತೋ ಸಡಾ ಹೂವಾ ಥಾ, ಅದು ಕೊಳ್ತಿತ್ತು. ₹1 का आकार का छिलका गल गया था. ₹1 ಕಾಯಿನ್ ಅಷ್ಟು, ₹1 ಆಕಾರದಷ್ಟು ಅದು ಕೊಳ್ತು ಹೋಗಿತ್ತು. ಗಲ್ ಗಯಾ ಥಾ, ಚಿಲ್ಕಾ ಗಲ್ ಗಯಾ ಥಾ ಅಂದರೆ ಮೇಲ್ಭಾಗ, ಅದು ಗಲ್ ಗಯಾ ಥಾ ಅಂದರೆ ಕೊಳೆತ ಭಾಗದಲ್ಲಿತ್ತು. ಸಮझा, ನಾನೇನು ಅಂದ್ಕೊಂಡೆ, ರಾತ್ಕೋ ದುಕಾನ್ದಾರ್ನೇ ದೇಖಾನ ಹೋಗ, ರಾತ್ರಿ ಮೇ ಬಿ ಅಂಗಡಿಯವನು ನೋಡಿಲ್ಲ ಅಂದ್ಕೊಂಡೆ. दूसरा निकाला, ಎರಡನೇ ತಗೊಂಡೆ. ಮಗರ್ ಯಾ ಆಧಾ ಸಡಾ ಹೂವಾ ಥಾ, ಆದರೆ ಈ ಹಣ್ಣು ಕಂಪ್ಲೀಟಾಗಿ ಅರ್ಧ ಕೊಳ್ತೋಗಿತ್ತು. यह सड़ा तो अब संदेह हुआ, इवाग ನನಗೆ ಡೌಟ್ ಬಂತು. दुकानदार ने मुझे धोखा तो नहीं दिया है, ಅಂಗಡಿಯವರು ನನಗೆ ಮೋಸ ಅಂತೂ ಮಾಡಿಲ್ಲ ತಾನೆ. तीसरा सेब निकाला, ಮೂರನೇ ಸೇಬನ್ನು ತಕ್ಕೊಂಡೆ. यह सड़ा तो ना था मगर एक तरफ दबक कर बिल्कुल पिचक गया था. ಇದು ಕೊಳ್ತಂತೂ ಹೋಗಿರಲಿಲ್ಲ, ಆದರೆ ಏಕ್ ತರಫ್, ಒಂದು ಕಡೆ, ದಬ್ಕರ್, ಅದು ಒಂಥರ ಕೊಳ್ತಿರೋ ಸ್ಥಿತಿಯಲ್ಲಿ ಇರಲಿಲ್ಲ, ಆದರೆ ತುಂಬ ಸ್ಮೂತ್ ಆಗಿತ್ತು. ಬಿಲ್ಕುಲ್ ಪಿಚಕ್ ಗಯಾ ಥಾ, ತುಂಬ ಒಂಥರ ಕೊಳ್ತಿರುವಂಥ, ಹೊರಗಡೆಯಿಂದ ಕೊಳ್ತಿರುವಂಥ ಸ್ಥಿತಿ ಇರಲಿಲ್ಲ, ಅದು ತುಂಬ ಮೃದುವಾಗಿ ಮೆತ್ತಗಾಗ್ಬಿಟ್ಟಿತ್ತು ಹಣ್ಣು. ಚೌಥಾ ದೇಖಾ, 4ನೇ ಸೇಬ್ ತಕ್ಕಂಡೆ. ಯೋತೋ ಬೇದಾಗ್ ಥಾ, ಅದು ಹೊರಗಡೆಯಿಂದ ನೋಡೋಕ್ಕಂತೂ ಏನೂ ಇರಲಿಲ್ಲ. ಬೇದಾಗ್ ಅಂದರೆ ಯಾವುದೇ ಕಲೆರಹಿತವಾಗಿತ್ತು. ಮಗರ್ ಆದರೆ ಉಸ್ಮೆ ಬೇದಾಗ್ ಮಗರ್ ಉಸ್ಮೆ ಕಾಲಾ ಸುರಾಖ್ ಥಾ ಜೈಸಾ ಅಕ್ಸರ್ ಬೇರೋ ಮೇ ಹೋತಾ ಹೈ. ಅದರಲ್ಲಿ ಬ್ಲ್ಯಾಕ್ ಹೋಲ್ ಇತ್ತು. ಸುರಾಖ್ ಮೀನ್ಸ್ ಹೋಲ್, ಒಂದು ಬ್ಲ್ಯಾಕ್ ಕಲರ್ ಹೋಲ್ ಇತ್ತು. ಬೇರಿ ಹಣ್ಣು ಅಂತ ಬರುತ್ತೆ, ಹತ್ತಿ ಹಣ್ಣು ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ಆ ಹಣ್ಣು ಬರುತ್ತೆ, ಆ ಹಣ್ಣಿನ ಥರ ಇತ್ತು. ಕಾಟಾ ತೋ ಭೀತರ್ ವೈಸೆ ಹಿ ಧಬ್ಬೆ ಜೈಸೆ ಬೇರ್ ಮೇ ಹೋತೆ ಹೈ. ಅದನ್ನು ಕೊಯ್ದರೆ ಸೇಬ್ ಹಾಗೆ ಒಳಗಡೆ ಚಿಕ್ಕಿ ಕೊಳ್ತಿರುತ್ತೆ. ಹತ್ತಿ ಹಣ್ಣಲ್ಲಿರುವಂತಹ ಸೇಮು ಅದೇ ರೀತಿ, ಹತ್ತಿ ಹಣ್ಣಲ್ಲಿ ಹೇಗೆ ಕಲೆಗಳಿರುತ್ತೋ ಒಳಗಡೆ, ಹಾಗೆ ಸೇಬಲ್ಲೂ ಕೂಡ ಇತ್ತು. ಏಕ್ ಸೇಬ್ ಭಿ ಖಾನೆ ಕೆ ಲಾಯಕ್ ನಹಿ ಥಾ, ಒಂದು ಸೇಬು ಕೂಡ ತಿನ್ನೋ ಯೋಗ್ಯವಾಗಿರಲಿಲ್ಲ.
4 आने पैसों का इतना गमನ हुआ जितना समाज के इस चरित्र पतन का. 4 ಪೈಸೆ ಕಳ್ಕೊಂಡಿದ್ದು ನನಗೆ ಖಂಡಿತ ದುಃಖ ಇಲ್ಲ. ದುಃಖ ಆಗ್ತಿರೋದು ಇಲ್ಲಿ ಮಾನವೀಯತೆಯನ್ನು ಕಳ್ಕೊಂಡು ಹೋಗ್ತಾ ಇರುವಂತಹ ಸಮಾಜವನ್ನು, ಒಳ್ಳೆತನವನ್ನು ಕಳ್ಕೊಂಡು ಹೋಗ್ತಿರೋಂಥ ಸಮಾಜದ ಬಗ್ಗೆ ಯೋಚನೆ ಮಾಡಿ ನನಗೆ ತುಂಬ ಬೇಜಾರಾಯಿತು. दुकानदार ने जानबूझकर मेरे साथ धोखेबाजी का व्यवहार किया है. एक सब सड़ा होता तो मैं उसको क्षमा के योग्य समझता. सोचता उसकी निगाह ना पड़ी होगी. ಒಂದು ಏನಾದರೂ ಇಲ್ಲಿ ಅಂಗಡಿಯವನು ಬೇಕು ಅಂತ ನನಗೆ ಮೋಸ ಮಾಡಿದ್ದಾನೆ, ಆ ಒಂದು ಸೇಬು ಏನಾದರೂ ಕೊಳ್ತಿದ್ರೆ ಹೋಗಲಿ ಬಿಡು, ನಾನು ಅವನು ಕ್ಷಮಿಸ್ತಾ ಇದ್ದೆ, ಹೋಗಲಿ ಮೇ ಬಿ ಅವ್ನು ನೋಡಿಲ್ಲ, ಬೈ ಮಿಸ್ಟೇಕಾಗಿ ಅವನಿಂದ ತಪ್ಪಾಗಿದೆ ಅಂತ. ಆದರೆ ಇಲ್ಲಿ ಅವನು 4 ಸೇಬುಗಳನ್ನು ಕೂಡ ಕೊಳ್ತಿರುವಂಥ ಕೊಟ್ಟಿದ್ದಾನಂದರೆ ಖಂಡಿತ ಅವನು ಇಲ್ಲಿ ಮೋಸ ಮಾಡಿದ್ದಾನೆ ಅಂತ. ಸೊ ಮುಂದಿನ ವಿಡಿಯೋವನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಬಹುದು. ಧನ್ಯವಾದಗಳು.